ಆತ್ಮ. ಅಲ್ಲ ಇವರು ಇಲ್ಲೇ ಮಕ್ಕೊಂಡಿದ್ರಲ್ಲ, ಎಲ್ಲಿ ಹೋದ್ರು ಇವರು? ಎಲ್ಲಿ ಎದ್ದೆಲ್ಲ ಹೊರಗಡೆ ಹೋಗಿರ್ಬೇಕು. ಬರ್ತಾರೆ ತಡಿ. ಎದ್ದೆ ಏನ್ರಿ ಎಲ್ಲಿ ಹೋಗಿದ್ರಿ? ನಿಮ್ಮನ್ನ ಹುಡ್ಕಾಕತ್ತಿದ್ ನಾನು. ಈಗ ಯಾಕೆ ಎಲ್ಲಿ ಹೋದ್ರು ಕಾಣವಲ್ರಲ್ಲ ಅಂತಂದು ಎಲ್ಲಿ ಹೋಗಿದ್ರಿ? ಅದ ನನಗೆ ಮಕ್ಕೊಳಕ್ಕೆ ನಿದ್ದಿನ ಬರಲಿಲ್ಲ. ಹುಡುಗರು ನಾವು ಉಪ್ಪಿನ ಇಲ್ಲಿ ಮಲಗಿಸ್ಕೊಂಡು ತಂಡಿ ಚಳಿ ಮಳಿ ಏನಾರ ಮಾಡ್ಬೇಕಲ್ಲ ಮುಂಜಾನೆಗ ಅಂತಂದು ಅನ್ಕೊಂತ ಮಕ್ಕೊಂಡೆ. ಹಂಗೆ ಬೆಳಕು ಹರಿದೇ ಬಿಡುತ್ತೆ. ಅದಕ್ಕೆ ಅಲ್ಲಿ ಎಲ್ಲ ಜಾಗ ನೋಡಿ ಏನಾರ ಮಾಡಂತಡಿ ಅಂತ ಹೋದ್ನಿ. ಅಲ್ಲಿ ಒಂದು ಖಾಲಿ ಜಾಗ ಇತ್ತು. ಆ ಜಾಗದಾಗ ಇಲ್ಲೊಂಚೂರು ಗುಡ್ಸ್ಲ ಕಟ್ಕೊಂಡ್ರ ಆತ ಅಂತಂದು ಹೋಗಿದ್ನೆ. ಕಟ್ಟಿಗೆ ಪಟ್ಟಿಗೆ ಬೊಂಬು ತೊಗೊಳಕತ್ತಿದ್ನಿ. ಹಂಗೆ ಅಲ್ಲಿ ನಮ್ಮ ಇವರು ಮೊದಲೆಲ್ಲ ನನ್ನ ಜೊತೆಗೆ ಹೊಲ್ದಾಗ ಕೆಲಸ ಮಾಡ್ತಿದ್ರಲ್ಲ, ನನ್ನದು ಕೆಲಸ. ಅವ್ರು ಬಂದ್ರೆ ಯಾಕೆ ಎಣ್ಣ ಏನಾಯ್ತು ಅಂದ್ರೆ, ಇಲ್ಲಪ್ಪ ಇಲ್ಲೊಂಚೂರು ಜೋಪಡಿ ಹಾಕೋಬೇಕಾಗಿತ್ತು ಹಂಗೆ ಹಿಂಗೆ ಅನ್ನೆ. ಅದಕ್ಕೆ ಅವ್ರೆಲ್ಲರೂ ನಿಂತು ಹಾಕಿಕೊಟ್ರು. ಒಂದಿಷ್ಟು ತೆಂಗಿನ ಚಪ್ರ ಅವು ಇವು ಎಲ್ಲರೂ ನಿಂತು ಇದು ಮಾಡಿದ್ರು. ಹಂಗೆ ಮಣ್ಣು ತಟ್ಟಿಗೆ ಮಣ್ಣು ಮೆತ್ತಿ ಸುಣ್ಣ ಹಚ್ಚಿ, ಮತ್ತು ಅವ್ರವ್ರ ಮನೆಗೆ ಸ್ವಲ್ಪ ಸಾಮಾನುಗಳು ಬೇಡಾಗಿದ್ದು ಪಡಾಗಿದ್ದು ಆಮೇಲೆ ಹೆಚ್ಚಾಗಿದ್ದು ಒಂದೊಂದು ಡಬರಿ ಅಂಥವು ಇಂಥವು ಕೊಟ್ಟಾರ. ಪಾಪ ಎಲ್ಲ ಒಂಚೂರು ಅನುಕೂಲ ಆಯ್ತು. ಅದಕ್ಕೆ ಖುಷಿಲಿಂತ್ರ ಬಂದು ನೋಡು. ಏನಿಲ್ಲ ಬಾ, ಹುಡ್ರನ್ನ ಕರ್ಕೊ. ಅಲ್ಲಿ ಜಾಕ ಮಾಡಕ್ಕೆ ಪಳ್ಕೊಳಕ್ಕೆ ಎಲ್ಲ ತಟ್ಟಿ ಮಾಡ್ಯಾರ. ಚಂದಾಗೈತಿ ಬಾ. ಏನ ಹೌದಾ? ಯಪ್ಪ ದೇವ್ರಿ, ದಿಕ್ಕಿಲ್ದವ್ರಿಗೆ ದೇವ್ರ ದಿಕ್ಕಂತ ಹಂಗ ಹಿಂಗಪ್ಪ ಜೀವನ ಅನ್ನತ್ತಿದ್ವಿ ನೋಡ್ರಿ. ನಾವು ನಮ್ಮ ಕೈ ನಡೆವತ್ನಾಗ 4 ಮಂದಿಗೆ ಉಪಕಾರ ಮಾಡಿದ್ರೆ ಅವರು ಯಾವತ್ತರ ಒಂದು ನಮ್ಮ ಕೈ ನಿಂತಾಗ ಸಹಾಯ ಮಾಡ್ತಾರ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡ್ರಿ. ನೀವು ನಿಮ್ಮ ಕೈಯಾಗ ಕೆಲಸ ಮಾಡಕ್ ಬಂದಾರ ಅಂತ ಅವ್ರನ್ನೇನು ನೀವು ಇದು ಮಾಡಲಿಲ್ಲ. ಅವರಿಗೆ ಸಹಾಯ ಮಾಡ್ತಿದ್ರಿ, ಅವ್ರಿಗೆ ಬೇಕು ಬೇಡೆಲ್ಲ ಕೇಳ್ತಿದ್ರಿ. ಇವತ್ತು ನೋಡಿ ಅವರಿಂದ ನಮಗಿಷ್ಟು ಸಹಾಯ ಆಯ್ತು. ಅಲ್ಲ ಪಾತ್ರೆ ಗೀತ್ರಿನೂ ಕೊಟ್ಟಾರ ಅಂದ್ರೆ ಎಷ್ಟು ನೋಡಿ ಪುಣ್ಯ ಬಲ್ಲಪ್ಪ ಅವರಿಗೆ. ಎಲ್ಲ ಕೊಟ್ಟಾರ, ಆದ್ರೆ ಬೇಕಲ್ಲ ಮಾಡ್ಕೊಂಡು ತಿನ್ನಕ್ಕೆ. ನಾನು ಯಾರ್ದಾರ ಹೊಲಕ್ಕೆ ಕೂಲಿಗೆ ಹೋಗ್ತೀನಿ. ನೀನು ಮತ್ತೇನು ಮಾಡ್ತಿ? ನಾನು ಏನಲ್ರಿ, ನಾನು ಕೂಲಿಗೆ ಬಂದ್ಬಿಡ್ಲ ಹೊಲಕ್ಕೆ? ಅಲ್ಲಿ ನೀನು ಕೂಲಿಗೆ ಅಂತ ಹೊಲಕ್ಕೆ ಬಂದ್ಬಿಟ್ರೆ ಹುಡ್ರು ಯಾಡಾಕವು. ಇಲ್ಲಿ ಯಾರು ಹುಡ್ರು ನೋಡ್ಕೋಬೇಕು? ಅವಾಗ ಅವು ಇರ್ತಿದ್ಲು ಅಲ್ಲೇ ಮನ್ಯಾಗ ಕಣ್ಮುಂದೆ ಆಡ್ತಿದ್ವು, ಅದೊಂದು ಬೇರೆ. ಈಗ ಇಲ್ಲಿ ಹೆಂಗಿರ್ಬೇಕು ಹೇಳೋ ಹುಡುಗರು ಅಷ್ಟೇ. ನನಗನ್ಸುತ್ತೆ ನೀವು ಬ್ಯಾಡ್ ಬಿಡು ಅಂತ. ಅಲ್ಲ ರೀ, ಬ್ಯಾಡ ಅಂದ್ರೆ ಮತ್ತೆ ಅಲ್ಲ ಮನಿ ಇಬ್ಬರದು ನಡೆದ್ರೆ ನಡಿತೈತಿ. ನೀವು ಒಬ್ಬರ ದುಡಿಯೋದು ಕೂಲಿ ಏಟಾಗತ್ರಿ. ಅದು ಒಂದು ಕೆಲಸ ಮಾಡ್ತೀನಿ ತಗೋರಿ. ನಾನು ಅಲ್ಲಿ ಎಲ್ಲರ ಕಟ್ಟಿಗೆ ಪಟ್ಟಿಗೆ ಒಣ ಕಟ್ಟಿಗೆ ತೊಗೊಂಬಂದು ಓಣ್ಯಾಗ ಪಣ್ಯಾಗ ಅಲ್ಲೇ ಕಟ್ಟಿಗೆ ಮಾಡ್ತೀನಿ. ಹುಡುಗರು ಅಲ್ಲೇ ಮನೆ ಮುಂದಿರ್ತಾವ. ಒಂದು ಓಣ್ಯಾಗ ಹೋಗಿ ಮಾಡ್ಕೊಂಬಂದ್ರೆ ಮತ್ತೊಂದು ಓಣ್ಯಾಗ ಬರೋಷ್ಟೊತ್ತಿ ಹುಡ್ರು ನೋಡ್ಕೊಂಡು ಉಣಿಸಿ ತಿನ್ನಿಸಿ ಮತ್ತೆ ಹೋಗ್ತೀನಿ. ಹಂಗೆ ಮಾಡ್ಲಾ ಸುಮ್ಮನೆ? ಅಷ್ಟು ಮಾಡಂಗಿದ್ರೆ ನಿಂಗೆ ಬೇಕಿದ್ರೆ ಕಟ್ಟಿಗೆ ನಾನು ಹೊಲದ್ಲಿಂತ್ರ ಬರಮ್ಮನ ಹಿಡ್ಕೊಂಡು ತೊಗೊಂಬರ್ತೀನಿ ತಗೋ. ನೀವು ತೊಗೊಂಬರಿ, ನಾನು ಇಲ್ಲೇ ಅಲ್ಲಿ ಹೊಲದ ಬದುವು ಒಂಚೂರು ತೊಗೊಂಬರ್ತೀನಿ ತಗೋರಿ. ಬಾ, ಗುಡ್ಸ್ಲಂತಲ್ಲಿ ಹುಡ್ರನ್ನೇ ಬಿಸ್ಕೋ ಕರ್ಕೊಂಡು ನಡಿ ಹೋಗೋಣ. ನೋಡು ಹೆಂಗೈತಿ. ಒಟ್ಟೆ ನಮ್ಗೊಟ್ಟೆ ಒಂದು ಅನುಕೂಲ ಮಾಡಿಕೊಟ್ಟಾರ. ಬಿಸಿತೆ ಚಲೋ ಐತ್ರಿ. ಇಷ್ಟೇ ಸಾಕ್ರಿ ನಮ್ಗೆ. ನೆತ್ತಿ ಮ್ಯಾಗ ಒಂದಿಟ್ಟು ನೆಳ್ಳ ಆತಲ್ಲ ಅದು ಸಾಕು. ಹುಡುಗರು ಪುಡಿ ಒಟ್ಟು ಚಾಟಾಗಿರ್ತಾವಲ್ಲ ಅಷ್ಟೇ ಸಾಕು. ಅಡಿಗೆ ಪಡಿಗೆ ಮಾಡ್ಕೋಕ ಪಾತ್ರೆ ಪಂಗಡ ಏನೇನ ತಂದಾರಲ್ರಿ ಬಕೀಟು. ಚಲೋ ಹಾಕ್ಬಿಡ್ರಿ. ಎಲ್ಲ ಅವ್ರ ಮನ್ಯಾಗ ಈಗ ಹೆಚ್ಚಾಗಿದ್ದು ಹಿಂದಕ್ಕೆ ಬಂದಕ್ಕೆ ಇಟ್ಟಿರ್ತಾರಲ್ಲ, ಒಂದೊಂದು ಇದ್ದು ಎಲ್ಲಾರು ಒಂದೊಂದೊಂದು ತಲೆ ಒಂದೊಂದು ಹಿಡ್ಕೊಂಬಂದು ಕೊಟ್ಟಾರ. ಏನ ದೇವ್ರದೇ ಏನೋ ಒಂದಿಷ್ಟು ಆತಲ್ಲ. ನಾನು ಯಾರ್ದಾರ ಕೆಲಸ ಇತ್ತಾನ ಹೊಲ್ದಾಗ ಕೇಳಿ ಬರ್ತೀನಿ. ನೀವು ಹೋಗ್ಬೇರಿ. ಮತ್ತೆ ಮನ್ಯಾಗ ಏನೂ ಇಲ್ಲಲ್ಲ ಮಾಡಕ್ಕೆ, ಹೆಂಗೆ ಮಾಡೋದು ಇವಾಗ? ಸರಿ, ಕೆಲಸ ಕೇಳ್ತನಲ್ಲ, ಸ್ವಲ್ಪ ರೊಕ್ಕ ಅಡ್ವಾನ್ಸ್ ಇಸ್ಕೊಂಬರ್ತೀನಿ. ಇಸ್ಕೊಂಬಂದು ಏನಾರ ಮನೆಗೆ ಅಕ್ಕಿ ಬ್ಯಾಳಿ ತೊಗೊಂಬರ್ತಂತೆ. ಆಯ್ತು, ಅಷ್ಟ ಮಾಡ್ರಿ. ಅವ್ವ, ನಾವು ಇನ್ಮೇಲೆ ಇಲ್ಲೇ ಇರಬೇಕು? ಮತ್ತೆ ಈಗ ಅಪ್ಪ ಮಾತಾಡಿದ್ರಲ್ಲ, ಇಲ್ಲೇ ಇರಬೇಕು ಮಕ್ಕಳ. ಇನ್ಮೇಲೆ ಇದು ನಮ್ಮ ಮನೆ. ಸರಿ, ನಾನು ಒಂಚೂರು ಕಸ ಹೊಡೆದು ಒಟ್ಟು ಸ್ವಚ್ಛ ಮಾಡ್ತೀನಿ. ಅವರೆಲ್ಲ ಹಂಗೆ ಇದೆ ಮಾಡ್ಯಾರಲ್ಲ, ಎಲ್ಲ ಹೊಸ ಧೂಳು ಐತಿ, ಸ್ವಚ್ಛ ಮಾಡಿ ಕಸ ಹೊಡ್ತೀನಿ. ಅವ್ವ, ಮತ್ತು ಜಾಕ ಮಾಡಿದ್ರೆ ಹಾಕೊಳಕ್ಕೆ ಅಂಗಿ ಅವೆಲ್ಲ ಬೇಕಲ್ಲ, ಎಲ್ಲದವು? ಹೌದಲ್ಲ, ನೋಡಂತಡಿ ಏನಾರ ಮಾಡಂತಾರಪ್ಪ. ಸಾವುಕಾರಿ ಒಂಚೂರು ನಿಮ್ಮ ಹೊಲದಾಗ ಕೆಲಸ ಐತಂತಂದು ಅಲ್ಲಿ ಹೇಳಿದ್ರಿ ಓಣ್ಯಾಗ. ಅದಕ್ಕೆ ಬಂದ್ರಿ. ಕೆಲಸ ಕೊಡ್ತೀರೇನ್ರಿ? ನಂಗೆ ಒಂದು ಸ್ವಲ್ಪ ಕೆಲಸದ್ದು ಭಾಳ ತುರ್ತಿತ್ರಿ. ಕೆಲಸ ಬೇಕ್ರಿ. ಹುಡ್ರು ಪುಡಿ ಉಪವಾಸ ಅದಾವ್ರಿ ಮನ್ಯಾಗ. ಕಾಳು ಕಡಿ ಇಲ್ರಿ. ಕೆಲಸ ಮಾಡ್ತೀನಿ ರೀ. ನಾನೇನು ಸೋಮೇರಿ ಇಲ್ರಿ. ಜಗ್ಗಿ ರಟ್ಟಾಗ ಶಕ್ತಿ ಇರೋ ತನಕ ನಾನು ಕೆಲಸ ಮಾಡೇ ದುಡ್ಕೊಂಡು ತಿನ್ನತ್ರಿ. ನಿಮ್ದು ಏನಿದ್ರಿ ಕೆಲಸನ ಮಾಡ್ತೀನಿ ರೀ. ಕೆಲಸ ಕೊಡ್ತೀರಲ್ರಿ? ಹಾಂ ಹೌದಪ್ಪ, ಹೇಳಿದ್ದ ಇವನು ಭೀಮೆ ಹಿಂಗ್ರಿ ಕಳಿಸ್ತೀನಿ ಅಂತ ಹೇಳಿದ್ದ. ಸರಿ ಮಾಡು, ನೀ ಮಾಡಪ್ಪ. ಮಾಡೋರಿಗೆ ಕೂಲಿ ಕೊಡೋಕೆ ನಂದೇನು ಗಂಟು ಹೋಗುತ್ತೆ. ಇಲ್ಲಿ ಏನಿಲ್ಲ, ಅವು ಬಾಳೆ ತೋಟಕ್ಕೆ ನೀರು ಹಾಸಕ್ಕೆ ಅವು ಎಲ್ಲ ಹುಲ್ಲು ಪಲ್ಲು ಬೆಳೆದು ನೀರು ಸರಿ ಹೋಗೋಲ್ವು. ಅದೊಂಚೂರು ಹರಿ ಮಾಡು. ಅಷ್ಟು ಹೊಲ ಎಲ್ಲ ಒಂದು ಸ್ವಲ್ಪ ಸ್ವಚ್ಛ ಮಾಡಿ ಎಲ್ಲ ಬಾಳೆ ಗಿಡಕ್ಕೆ ನೀರು ಹೋಗಿ ಮಾಡಿಬಿಡು ಸಾಕು. ಆತ್ರಿ, ಮಾಡ್ತೀನಿ ರೀ. ಹಂಗೆ ಅಲ್ಲ, ಇವತ್ತಿನ ಕೂಲಿ ಒಂಚೂರು ಕೊಟ್ಟಿದ್ರೆ ಹೋಗಿ ಹುಡ್ರಿಗೆ ಮನ್ಯಾಗ ಉಪವಾಸ ಅದಾವ್ರಿ. ಒಟ್ಟು ಅಕ್ಕಿ ಬ್ಯಾಳಿ ಏನಾರ ಒಯ್ತಿದ್ರಿ. ಅದಕ್ಕೆ ಕೊಡ್ತೀರೇನ ಅಂತ. ನಿನ್ನಿಲಿಂದ ಉಪವಾಸ ಅದಾವ್ರಿ ಹುಡುಗರು. ಇದಕ್ಕಿದ್ದಂಗೆ ನಮ್ಮ ಮನ್ಯಾಗ ಹಿಂಗೆ ಬೇರೆ ಹಾಕ್ಬಿಟ್ರಿ. ಕೈಯಾಗ ಏನು 1 ರೂಪಾಯಿ ಇಲ್ಲ. ದೊಡ್ಡ ಮನ್ಸು ಮಾಡಿಕೊಟ್ರೆ ಒಟ್ಟು ಊಟ ಮಾಡ್ತಾವ್ರಿ ಮಕ್ಕಳು. ಹೌದಾ? ಸರಿ.
ತಗೋರಪ್ಪ ಒಯ್ದು ಕೊಟ್ಟು ಊಟ ಗೀಟ ಮಾಡ್ಕೊಂಡ ಬಾ. ನೀನು ಒಯ್ದು ಕೊಡಪ್ಪ, ನೀನು ಊಟ ಮಾಡಿದ್ದಂಗಿಲ್ಲ. ನಿನ್ನ ಮಕ ನೋಡಿದ್ರು ಬಾಡೈತಿ. ಹೊಟ್ಟೆ ತುಂಬ ಊಟ ಮಾಡು. ಇವತ್ತಿಂದು ನಾಳಿದ್ದು 2 ಸೇರಿಸಿ ಕೊಡ್ತೀನಿ ತಗೋ ಕೂಲಿನ. ಅಲ್ಲ ಮತ್ತೆ ರೊಕ್ಕ ಬೇಕಂದ್ರೆ ನಾ ಕೊಡ್ತೀನಿ. ನೀ ಕಷ್ಟಪಟ್ಟು ದುಡಿದ್ರೆ ನಾ ಕೊಡ್ತೀನಪ್ಪ, ಹಂಗೇನಿಲ್ಲ. ಇದನ್ನು ತೊಗೊಂಡು ಹೋಗು. ಹುಡುಗಿಗೆ ಏನು ಬೇಕು ನೋಡು ತೊಗೊಂಡು ಕೊಡು ಹೋಗು. ಪುಣ್ಯವಂತ್ರಿ ಸಾವ್ಕಾರ, ಪುಣ್ಯವಂತ್ರಿ. ನಿಜವಾಗೂ ಆ ದೇವರದ ನಾನು ಅದಕ್ಕೆ ನೀವೇ ನೋಡ್ರಿ ಹೆಂಗೆ ಮಾಡ್ಲಪ್ಪ, ಮಕ್ಕಳು ಹೊಟ್ಟೆ ತುಂಬ್ಸಕ್ಕೆ ಹೆಂಗಪ್ಪ ಅಂತ ಚಿಂತೆ ಮಾಡ್ಕೊಂಡ್ ಬಂದಿದ್ರಿ ನೀವು. ಭಾಳ ಪುಣ್ಯವಂತ್ರಿ. ನಿಮ್ಮ ಹೊಲ್ದಾಗ ನಾನು ನಿಯತ್ತಿಂತ್ರ ಕೆಲಸ ಮಾಡ್ತೀನಿ ರೀ. ಕೆಲಸ ಕೊಟ್ಬಿಟ್ರಿ ಸಾಕು ನನಗೆ. ಆತಪ್ಪ ಆತು. ತೊಗೊಂಡು ಹೋಗಿ ಮೊದಲ ಹೋಗಿ ಮಕ್ಳಿಗೆ ಏನಾರು ತಿನ್ಸು. ಹಂಗಿದ್ರೆ ಹೋಗಿ ಹುಡುಗರಿಗೆ ಹೋಗಿ ಮಾಡಕ್ಕೆ ಅಡಿಗೆ ಮಾಡಕ್ಕೆ ಕೊಟ್ಟು ನಾನು ಉಂಡು ಬಂದೇ ಬಿಡ್ತೀನಿ ರೀ. ಹೋಗ್ಬಿಡ್ರಿ ಸುಖರ. ಆಯ್ತು, ಹೋಗ್ಬಾ. ಪಾಪ ಇಂಥ ಕೆಟ್ಟದು ನೋಡು. ರೊಕ್ಕಿದ್ರು ಅಂದ್ರೆ ಎಲ್ಲ ಅಣ್ಣ ತಮ್ಮ ಸಂಬಂಧ ಎಲ್ಲ. ರೊಕ್ಕಿಲ್ಲ ಅಂದ್ರೆ ಯಾರ ರಕ್ತ ಸಂಬಂಧಕ್ಕೂ ಬೆಲೆನೇ ಇಲ್ಲ ಇವತ್ತಿನ ಕಾಲದಾಗ. ರೊಕ್ಕಕ್ಕೆ ಬೆಲೆ ಕೊಡ್ತಾರೆ ಹೊರತು ಪ್ರೀತಿ ಸಂಬಂಧಕ್ಕೆ ಬೆಲೆನೇ ಕೊಡೋಲ್ರು ಜನ. ಹುಷಪ್ಪ. ಹಾಂ ಯಪ್ಪ ದೇವ್ರೆ, ನೀರಿಗೆ ಆಯ್ತು. ಇಷ್ಟಂತ ಅದು ಕಟ್ಟಿಗೆ ಒಂದಿಷ್ಟು ಮನೆ ಅಂತಲ್ಲಿ ಒಯ್ದು ಇಟ್ಕೊತೀನಿ. ಒಯ್ದು ಒಣಗಿ ಒಯ್ದು ಮಾಡ್ಬರ್ತೀನಿ. ಯಪ್ಪ ದೇವ್ರಿ, ಚಲೋ ರೇಟಿಗೆ ಹೋಗ್ಲಪ್ಪ. ಕಟ್ಟಿಗೆಮ್ಮ, ಕಟ್ಟಿಗೆ ಒಣ ಕಟ್ಟಿಗ್ರಿ, ಒಣ ಕಟ್ಟಿಗೆ. ಒಲಿಯುರಿ ಹಚ್ಚಕ್ರಿ, ನೀರು ಕಾಸಕ್ರಿ. ಒಣ ಕಟ್ಟಿಗೆ ಬೇಕನ್ರಿ, ಒಣ ಕಟ್ಟಿಗೆ. ಅಕ್ಕರ ಕಟ್ಟಿಗೆ ತಂದೇನ್ರಿ, ಕಟ್ಟಿಗೆ ಬೇಕನ್ರಿ, ಕಟ್ಟಿಗೆ. ಕಟ್ಟಿಗೆ ಯಾಕೆ ಬಾಯಿಲೆ? ಕಟ್ಟಿಗೆ ಬೇಕನ್ರಿ ಅಕ್ಕರ? ಹೂನಾ, ಕಟ್ಟಿಗೆ ಬೇಕಾ? ಹೆಂಗ್ ಮತ್ತೆ ಇದು ಒಂದು ಹೊರಿಗೆ? ಅಕ್ಕರ ಇದು ಒಂದು ಹೊರಿಗೆ 100 ರೂಪಾಯಿ ನೋಡ್ರಿ. ಏನ 100 ರೂಪಾಯ? ಅಯ್ಯೋ ಅದೇನ ಅಂತಾರಲ್ಲ, ಇಟ್ಟು ಮಾರಂದ್ರೆ ಸುಟ್ಟು ಮಾರ್ತಿಯಲ್ಲ. ಅಯ್ಯೋ ಇದು ನೋಡ್ರಿ ತಾದಳ್ಳ ಗಿಟ್ಟಿಟ್ಟದವು. ಇವೇನು ಒಡಗು ಕಟ್ಟಿಗೆ, ಏನು ಇದ್ರ ಕಟ್ಟಿಗೆ, ಗಟ್ಟಿನ ಕಟ್ಟಿಗೆ ಪುರುಪುರ ಅಂತಂತ ಉರ್ದಕ್ಕವ. ಇವಕ್ಕೆ 100 ರೂಪಾಯಿ ಅಂತೀಯಲ್ಲ ತಾಯಿ ನೀನೇನ? ಇಲ್ರಿ ಅಕ್ಕರ, ಅಡ್ಬ್ಯಾಗ ಪಡ್ಬ್ಯಾಗ ಎಲ್ಲ ಹುಡುಕಿ ಒಣ ಕಟ್ಟಿಗೆ ಮುಡ್ಕೊಂಡ್ ಬಂದೀನ್ರಿ. ಇವಾಗ ನೀವು ಒಲಿ ಹಚ್ಚಿದ್ರು ಹತ್ತವ್ರಿ. ಹಂಗ ಚಳ ಅನ್ನಂಗೆ ಬಿಸಿಲಿ ಬೇಸ್ ಒಣ ಇದನ್ನ ಕಟ್ಟಿಗೆ ನೋಡೇ ಕಡ್ಕೊಂಡು ಚಲೋ ತೊಗೊಂಬಂದೀನ್ರಿ. ಬೇಕಂದ್ರೆ ಒಂದ್ಸಲ ನೋಡ್ರಿ, ಇನ್ನೊಂದ್ಸಲ ನಾ ಬಂದಾಗ ನೀವ ಕರೆದು ತಗೊಂತೀರಿ. ನೋಡ್ರಿ ಅಕ್ಕರ. ಅಲ್ಲ ಸ್ವಲ್ಪ ಕಮ್ಮಿ ಮಾಡೋಟೆ ಅಕ್ಕರ. ಬೇರೆಯವ್ರೆಲ್ಲರೂ ಇಷ್ಟು ತಗೊಂಡ ಕಟ್ಟಿಗೆಗೆ 200, 250 ಹಿಂಗೆ ಮಾಡ್ತಾರ್ರಿ. ಇವಾಗ ಕಟ್ಟಿಗೆನೂ ಸಿಗವಲ್ರಿ, ಅಷ್ಟು ತುಟ್ಟೈತ್ರಿ. ಅಂಥದ್ದು ನೀವು ನಾ 100 ರೂಪಾಯಿ ಅಂದ್ರೆ ಮತ್ತೆ ನೀವು ಇನ್ನೂ ಕಮ್ಮಿ ಕೇಳ್ತಿರಲ್ರಿ ಅಕ್ಕರ. ಆತ್ಬಿಡವ ಏನ ತಗೋ ಕೊಡ್ತೀನಂತ. ತಡಿ ಯವ್ವ, ಅಂತೂ ಇಂತೂ ದುಡ್ಕೊಂಡು ತಿನ್ನಕ್ಕೆ ದಾರಿ ಐತೆ. 100 ರೂಪಾಯಿಗೆ ಒಂದು ಹೊರಿ ಮಾರಿದ್ನಂದ್ರೆ ಇನ್ನೊಂದು ಓಣೆಗೆ ಇನ್ನೊಂದು 100 ರೂಪಾಯಿ ಹೊರಿ ಮಾರಿದ್ರೆ ದಿನಕ್ಕೆ 200 ರೂಪಾಯಿ. ದಿನಕ್ಕೆ 200 ರೂಪಾಯಿ ಹಿಂಗೆ ದಿನ ಮಾಡಿದ್ರೆ ಇನ್ನೊಂದಿಷ್ಟು ಕಷ್ಟಪಟ್ಟು ಇದು ಮಾಡಿದಂದ್ರೆ 300, 400 ಒಂದಿಷ್ಟು ಹಿಂಗೆ ಮಾಡ್ಕೊಂಡು ಮಕ್ಕಳಿಗೆ ಅರಿವಿ ತರಬೇಕು, ಒಂಚೂರು ಏನಾರು ಮಾಡ್ಬೇಕು. ಇವಾಗ ಮೊದಲ ಊಟಕ್ಕೆ ಹೊಟ್ಟೆಗೆ ಏನಾರು ಮಾಡ್ಕೋತೀನಿ. ನನ್ನ ಗಂಡಂದು ಕೂಲಿದು ಇವತ್ತು ಅಡುಗೆ ಆಗೈತೆ. ನಂದೊಂದಿಟ್ಟು ಒಟ್ಟು ಹಿಂದಿ ಗಿಡನ ಒಟ್ಟು ಹುಡುಗರಿಗೆ ಏನಾರು ಅರಿವಿ ತೊಗೊಂಬಂದ್ರೆ ಆಯ್ತು. 100 ರೂಪಾಯಿ ಕೊಟ್ಟಿನಿ ನೋಡು, ತಗೋ. ಆತ್ರಿ ಅಕ್ಕರ, ಮತ್ತೆ ಕಟ್ಟಿಬೇಕಂದ್ರೆ ನಾ ಇಲ್ಲಿ ಒಣೆ ಮಾಡ್ತಿರ್ತೀನಿ ರೀ. ಬೇಕಿದ್ರೆ ನಿಂಗೆ ಹೇಳ್ರಿ, ನಾನು ತಂದು ಕೊಡ್ತೇನೆ ಅಂತ. ಆಯ್ತು, ಅವ್ರು ಹಂಗೇನಾರಿತ್ತಂದ್ರೆ ನೀನು ನಮ್ಮ ಮನೆಗೆ ಬಂದು ಹಾಕಂತ ಹೇಳ್ತೀನಿ. ಖಾಲಿ ಆದ್ಮೇಲೆ ಹೇಳ್ತೀನಿ ಅಂತ. ರೀ ನಂಗೆ ಇವತ್ತು 200 ರೂಪಾಯಿ ದುಡ್ದೀನಿ ರೀ. ಇವತ್ತು 200 ರೂಪಾಯಿ ಸಿಕ್ಕುರಿ ನಂಗೆ. ಏನ 200 ರೂಪಾಯಿ ದುಡ್ಕೊಂಡ್ ಬಂದೆ? ಹ್ಞೂ ರೀ, ಕಟ್ಟಿಗೆ ಹೊರಿ 2 ಹೊರಿ ತೊಗೊಂಡಿದ್ನೆ. ಒಂದು ಹೊರಿ ಒಬ್ಬಕ್ಕೆ ತೊಗೊಂಡ್ಲು 100 ರೂಪಾಯಿಗೆ. ಈ ಕಡೆ ಒಳಗೆ ಒಬ್ರು ತೊಗೊಂಡ್ರು. 2 ಹೊರಿ ತಂದಿದ್ನಿ, 2 ಹೊರಿ 100 ರೂಪಾಯಿ ಹಿಂಗೆ ಮಾರಿದ್ನಿ. 200 ರೂಪಾಯಿ ಬಂತು ನೋಡ್ರಿ. ಅವ್ವ ಚಲೋ ಆತ್ಬಿಡು. ನಂದು ಕೂಲಿದು ಆತು, ಇವತ್ತಿಂದು ಕಾಳು ಕಡಿ ಇದಕ್ಕನ ಆತು. ಅವರು ಸಾವುಕಾರು ಭಾಳ ಖುಷಿ ಪಟ್ರ ನಾ ಕೆಲಸ ಮಾಡೋದಕ್ಕೆ. ಇನ್ಮೇಲೆ ನೀ ಕಾಯಂ ನಮ್ಮ ಹೊಲ್ದಾಗ ಕೆಲಸ ಮಾಡಂತ ಹೇಳ್ಯಾರ. ಆಯ್ತು, ಅವ್ರ ಹೊಲ್ದಾಗ ಕಾಯಂ ಕೆಲಸ ಮಾಡ್ಕೊಂಡಿರ್ತೀನಿ, ಅವರು ಕೂಲಿ ಕೊಡ್ತಾರೆ. ನೀ ನೋಡಿದ್ದು ಅಂತಂದ್ರೆ ಹುಡುಗರು ಹೆಂಗಾರ ಮಾಡಿ ಒಟ್ಟು ಅರ್ವಿ ಅಂಚಡಿ ಸಾಲಿ ಅಂತೂ ಗೌರ್ಮೆಂಟ್ ಶಾಲೆಗೆ ಹೋಗ್ಕವು. ನೋಡೋಣ, ಒಂದು ದೇವ್ರ ಇಟ್ಟಂಗೆ ಆಗಲಿ. ಆದ್ರೆ 200 ರೂಪಾಯಿ ಎದಕ್ಕಾಗತ್ರಿ? ನಾನು ಕೂಲಿಗಿಲಿಗೆ ಹೋಗಿದ್ರೆ ಈಗ ಕೂಲಿ ಜಾಸ್ತಿ ಇತ್ತು. ಒಂದು ದಿವಸ ಮಾಡಿದ್ರೆ ಒಬ್ರಿಗೆ 500 ಹಿಂಗೆ ಅಂತಾರೆ. ಹಂಗೆ ಮಾಡಿದ್ರೆ ಬರ್ತಿತ್ತು, ನೀವು ಬ್ಯಾಡ ಅಂತೀರಿ. ಹೌದು ಅಂತೀನಿ. ಕೂಲಿಗೆ ನೀವು ಹೋದ್ರೆ ಹುಡುಗರ್ದು ಹೆಂಗೆ ಸ್ವಲ್ಪ ದಿವಸ ಒಂಚೂರು ನನ್ನ ಮಗಳು ಇನ್ನೊಂಚೂರು ದೊಡ್ಡಕ್ಕಾದ್ರೆ ಒಟ್ಟು ಮನೆ ಕಡೆ ಲಕ್ಷ್ಯ, ಸ್ವಲ್ಪ ಜವಾಬ್ದಾರಿ ಇಲ್ಲೇ ಇರ್ಬೇಕು ಅಂತ ತಿಳ್ಕೊಳ್ಳುವಂಥ ಬುದ್ಧಿ. ಹೊರಪರಗೆ ಎಲ್ಲ ಅಡ್ಯಾಡಕ್ಕೆ ಹೋಗ್ಬಾರ್ದು, ತಮ್ಮನ್ನ ನೋಡ್ಕೋಬೇಕು. ಅಣ್ಣ ಶಾಲಿಗೆ ಹೋಗಿ ಬಂದ ತಕ್ಷಣ ತಮ್ಮನ್ನ ನೋಡ್ಕೊಂಡು ಜವಾಬ್ದಾರಿ ಇದೆಲ್ಲ ಸ್ವಲ್ಪ ತಿಳ್ಲಿಕ್ಕೆ ಬಂತಂದ್ರೆ ಅವಾಗ ಬೇಕಿದ್ರೆ ಹೊಲಕ್ಕೆ ಹೋಗಿ ಅಂತ. ಈಗ ಯಾರೋ ಸಣ್ಣ ಹೋದವಲ್ಲಿ ಎಲ್ಲಂತ ಹೋಗ್ಬೇಕು, ಏನಂತ ಮಾಡ್ಬೇಕು ಗೊತ್ತಾಗಲ್ಲ ಪಾಪಕ್ಕೆ, ತಿಳುವಳಿಕಿಲ್ಲ. ಈಗ ನಾವು ಬಿಟ್ಟು ಹೋದ್ರೆ ಯಾರು ನೋಡ್ಕೋಬೇಕು ಅವನ್ನ? ಅದಕ್ಕೆ ಸ್ವಲ್ಪ ದಿವಸ ಹಿಂಗೆ ಕಷ್ಟ ಅನ್ಭವಿಸೋಣ, ನೋಡೋಣ. ಸ್ವಲ್ಪ ಆಕಿ ತಿಳುವಳಿಕೆ ಬಂದಮೇಲೆ ಆಕಿನ ಮ್ಯಾಗ ಜವಾಬ್ದಾರಿ ಮ್ಯಾಗ ಬಿಟ್ಟು ಅವ್ರ ತಮ್ಮನ್ನ ಆಕಿನ ಬಿಟ್ಟು ಹೋಗೋಣ ಅಂತ. ಆಯ್ತು ಬರ್ರಿ.